ಬಂದಿದೆ ಬೆಳಗಾವಿಯಲ್ಲಿ. ಹಾಗಾದ್ರೆ ನಮಗೆ ಅಷ್ಟು ಅಧಿಕಾರ ಇಲ್ವಾ? ಕನ್ನಡಿಗರಾದ ನಮಗೆ ಕರುನಾಡಿನಲ್ಲಿ ಕನ್ನಡದ ಧ್ವಜವನ್ನ ಹಾರಿಸೋದಕ್ಕೆ ಅನುಮತಿ ತೆಗೆದುಕೊಳ್ಬೇಕಾ? ಏನ್ ನಡೀತಾ ಇದೆ ಬೆಳಗಾವಿಯಲ್ಲಿ? ಬೆಳಗಾವಿಯಲ್ಲಿ ಕನ್ನಡ ಧ್ವಜ ತೆರವು ಮಾಡಿರುವ ಆರೋಪ ಕೇಳಿಬಂದಿದೆ. ಮಚ್ಚೆ ಗ್ರಾಮದಲ್ಲಿ ಜಾತ್ರೆ ನಿಮಿತ್ತ ಎಂಇಎಸ್ ಭಗವದ್ ಧ್ವಜವನ್ನು ಹಾರಿಸಿದೆ. ಭಗವದ್ ಧ್ವಜ ಬಳಿಕ ಕನ್ನಡ ಧ್ವಜ ಹಾರಿಸಿದ್ದ ಕನ್ನಡಿಗರು ನಿನ್ನೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ಧ್ವಜವನ್ನ ಅಳವಡಿಸಿದ್ರು. ರಾತ್ರೋರಾತ್ರಿ ಕನ್ನಡ ಧ್ವಜವನ್ನ ತೆರವು ಮಾಡಿರುವ ಆರೋಪ ಕೇಳಿ ಬಂದಿದೆ. ನೋಡಿ, ಕನ್ನಡದ ಧ್ವಜ ಹೇಗೆ ಹಾರಾಟ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಭಗವದ್ ಧ್ವಜವೂ ಕೂಡ ಹಾರಾಟ ಮಾಡ್ತಾ ಇದೆ. ಭಗವದ್ ಧ್ವಜವಲ್ಲ, ಎಂಇಎಸ್ನ ಧ್ವಜ ಅದು. ಈಗ ಕನ್ನಡದ ಧ್ವಜವನ್ನ ತೆರವು ಮಾಡಿದ್ದ ಆರೋಪ ಕೇಳಿ ಬಂದಿದೆ. ಬೆಳಗಾವಿಯ ಮಚ್ಚೆ ಗ್ರಾಮದಲ್ಲಿ ಭಗವದ್ ಧ್ವಜವನ್ನ ಅಳವಡಿಕೆ ಮಾಡಿದ್ರು. ಎಂಇಎಸ್ ಧ್ವಜ ಅದು. ಎಂಇಎಸ್ ಧ್ವಜವನ್ನ ಅಳವಡಿಕೆ ಮಾಡಿದ್ರು. ಒಂದು ಕಡೆಯಲ್ಲಿ ಕನ್ನಡದ ಧ್ವಜವನ್ನು ಕೂಡ ಅಲ್ಲಿ ಹಾರಿಸಿದ್ರು. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ಕನ್ನಡ ಧ್ವಜವನ್ನ ತೆರವು ಮಾಡಿದ್ದಾರೆ. ಹಾಗಾದ್ರೆ ಕನ್ನಡ ಧ್ವಜ ಹಾರಿಸಬಾರ್ದ? ಅಲ್ಲಿ ಕನ್ನಡ ನಾಡು, ಕರುನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡ ಧ್ವಜಕ್ಕೆ ಕೊಡಬೇಕಾದಂತ ಗೌರವ ಕೊಡಬೇಕು. ಕನ್ನಡಿಗರಾದ ನಮಗೆ ನಮ್ಮ ಧ್ವಜವನ್ನ ಹಾರಿಸುವಂತಹ ಹಕ್ಕಿಲ್ವಾ? ಹಾಗಾದ್ರೆ ಆ ಧ್ವಜವನ್ನ ತೆರವು ಮಾಡಿದ್ ಯಾಕೆ? ಯಾರು ತೆರವು ಮಾಡಿದ್ದು? ಎಂಇಎಸ್ ಪುಂಡಾಟವ ಇದು? ಜಿಲ್ಲಾಡಳಿತ ಏನ್ ಮಾಡ್ತಿದೆ ಹಾಗಾದ್ರೆ? ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಮೈಲಾರಿ ಪಠಾತ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಯಾವಾಗ ಆಗಿರುವಂತ ಘಟನೆ ಇದು? ಆ ಧ್ವಜವನ್ನ ತೆರವು ಮಾಡಿರೋರು ಯಾರು? ಕನ್ನಡ ಪರ ಸಂಘಟನೆಯವರು ಏನ್ ಹೇಳ್ತಾ ಇದ್ದಾರೆ? ಮೈಲಾರಿ ಪಠಾತ್. ಖಂಡಿತ ರಂಜಿತ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಗಡಿ ವಿವಾದವನ್ನು ಇಟ್ಕೊಂಡು ಪದೇ ಪದೇ ಎಂಇಎಸ್ನವರು ಖ್ಯಾತಿಯನ್ನು ತೆಗಿತಿದ್ದಾರೆ. ಈಗೂ ಕೂಡ ಅಂಥದ್ದೇ ಘಟನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಮಚ್ಚೆ ಅನ್ನೋ ಗ್ರಾಮದಲ್ಲಿ ಬ್ರಹ್ಮಲಿಂಗೇಶ್ವರ ಅನ್ನೋ ಒಂದು ಜಾತ್ರೆ ನಡೀತಿರ್ತದೆ. ಹೀಗಾಗಿ ಆ ಜಾತ್ರೆ ನಿಮಿತ್ತ ಏನು ಭಗವದ್ ಧ್ವಜವನ್ನು ಏನು ದೇವಸ್ಥಾನದ ಮೇಲೆ ಎಂಇಎಸ್ ಪುಂಡ್ರು ಇಡ್ತಾರೆ. ಇದರಿಂದ ಏನು ಕನ್ನಡ ಪರ ಹೋರಾಟಗಾರರು ಕೂಡ ಮರದ ಮೇಲೆ ಏನು ಕನ್ನಡ ಪರ ಧ್ವಜವನ್ನು ಅಳವಡಿಕೆ. ಮೈಲಾರಿ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಮಾತನಾಡಿಸ್ತೀನಿ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಕರವೇ ಕಾರ್ಯಕರ್ತರಾಗಿರುವಂತ ಅನಿಲ್ ದೊಡ್ಡಮನೆ ಅವರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಅನಿಲ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈ ವಿಚಾರ ತಮ್ಮ ಗಮನಕ್ಕೆ ಬಂತು ಅಂತ ಅನ್ಕೋತೀನಿ ಸರ್. ನೋಡಿ ಸರ್. ಹಾ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ತಮ್ಮ ಅಭಿಪ್ರಾಯ ಏನು? ಸರ್, ಈಗ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಜೆಂಡಾ ಹಚ್ಚಕ ಕೊಡುವಾರಿ ಸರ್. ಇಲ್ಲಿ ಒಂದು ಅಪಮಾನ ಮಾಡತ್ತಾರ್ರಿ. ಇಲ್ಲಿ ರಾಜಕಾರಣಿ ಆಗಲಿ, ಒಂದು ಪಂಚಾಯತಿ ಆಗಲಿ, ಒಂದು ಪೊಲೀಸ್ ಅಧಿಕಾರಿ ಇಟ್ಕೊಂಡ್ರಿ ಸರ್, ಜರ್ಬಾನ್ ಇಟ್ಕೊಂಡು ಕನ್ನಡದ ಮೇಲೆ ಒಂದು ಜರ್ಬಾನೆ ಮಾಡದಾರ ಸರ್ ಇವರು. ಸರ್, ಲಾಸ್ಟ್ ಟೈಮ್ ಒಂದು ನೋಡಿರ್ಬೇಕು ಸರ್, ನಮ್ಗೆ ಗೊತ್ತಿರ್ಬೇಕು. ನಮ್ಮ ಮೇಲೆ ಒಂದು ರೌಡಿ ಶೆಟ್ರ್ ಆಗೈತೆ. ಎಂಎಸ್ ದೀಪಕ್ ದೇವಿ ಒಂದು ಮಸಿ ಹೊಡೆದಿದ್ವಿ ಸರ್ ನಾವು. ಆ ಪ್ರಕಾರ ಇಟ್ಕೊಂಡು ನಿಮ್ಮ ಮೇಲೆ ಆ ಕೇಸ್ ಹಾಕ್ತೀನಿ, ಈ ಕೇಸ್ ಹಾಕ್ತೀನಿ ಒಂದು ಧರ್ಮ ಮಾಡ್ತಾರೆ ಸರ್. ಈ ಒಂದು ಕನ್ನಡ ಜೆಂಡಾ ಕಟ್ಟಿದಕ್ಕೆ ಅದಕ್ಕೆ 60 ಮಂದಿ ಮರಾಠಿ ಪುಂಡ್ರು ಏನಂತ ಹೇಳ್ತಾರೆ ಹುಡುಗರಿಗೆ ಮಚ್ಚೆ ಗ್ರಾಮದಲ್ಲಿ, ನಿಮಗೆ ಮನೆಗೂ ಬೆಂಕಿ ಹಚ್ತೀನಿ, ಆ ಜೆಂಡಾಕ್ಕೂ ಬೆಂಕಿ ಹಚ್ತೀನಿ, ತೆಗೆದಿಲ್ಲ ಅಂತ ಅನ್ನತಾರೆ. ನಿನ್ನೆ ರಾತ್ರಿ ಕಟ್ಟಿ ಜೆಂಡಾ ತೆಗೆದಿರಿ, ಮತ್ತೀಗ ಬೆಳಿಗ್ಗೆ ಹೋಗಿ ಮತ್ತೆ ಅದ ರಿಟರ್ನ್ ಹುಡುಗರು ಕಟ್ಟಿದ್ದಾರೆ. ಅವ್ರ ಹುಡುಗರಿಗೆ ಒಂದು ಧಮಕಿ ಹಾಕ್ತಾರೆ. 60-70 ಮಂದಿ ಇದ್ರು ಅವ್ರ ಎಂಎಸ್ ಪುಂಡ್ರು. ಅವ್ರು ಏನಂತಾರೆ, ನಿಮ್ಮ ಮನೆಗೋಗಿ ಬೆಂಕಿ ಹಚ್ತೀನಿ, ಅದಕ್ಕೂ ಬೆಂಕಿ ಹಚ್ತೀನಿ, ತೆಗೆದಿಲ್ಲ ಒಂದು ಧಮಕಿ ಕೊಡತ್ತಾರೆ. ಈ ತರ ಅನ್ಯಾಯ ಮಾಡತ್ತಾರೆ. ಕರ್ನಾಟಕದಲ್ಲಿ ಕನ್ನಡ ನಮ್ಮ ಅನ್ನ ತಿಂದು ನಮಗೆ ನಾವು ಮಾಡತ್ತಾರೆ. ಈಗ ರಾಯಣ್ಣನ ನಾಡದು, ಚೆನ್ನಮ್ಮನ ನಾಡದು, ಕನ್ನಡದ ಸ್ವಾಭಿಮಾನದ ನಾಡದು. ಆದ್ರೆ ಅಲ್ಲಿ ಕನ್ನಡ ಧ್ವಜಕ್ಕೆ ಈ ರೀತಿಯಾಗಿ ಅಪಮಾನ ಅಲ್ವಾ ಅಂತ? ಅಪಮಾನ. ಈಗ ಸಿಪಾಯಿ ಸರ್ನ ಕೇಳ್ತಾರೆ, ನೀ ಯಾರು ಪರ್ಮಿಷನ್ ತಗೊಂಡ್ ಹಚ್ಚಿರ ಕೇಳ್ತಾರೆ, ನಮಗೆ ಕೇಳ್ತಾರೆ ಅಲ್ರಿ ಸರ್. ಇವ್ರ ಸರ್ ನಮ್ಗೆ ರಕ್ಷಣೆ ಕೊಡ್ಬಿಟ್ಟು ಅವ್ರಿಗೆ ರಕ್ಷಣೆ ಕೊಡ್ತಾರೆ ಇವ್ರೆ. ನೀವ್ ಯಾರು ಪರ್ಮಿಷನ್ ತಗೊಂಡ್ ಹಚ್ಚಿರ ಜನ ಕೇಳ, ಯಾರಪ್ಪನ ದೊಣ್ಣೆ ಕೇಳ್ಬೇಕ್ರಿ, ನಮ್ ಜನ ನಾವ್ ಹಚ್ಚಾಕ್ರಿ ಸರ್. ಯಾರು ಕೇಳ್ಬೇಕು, ಯಾರಪ್ಪನ ದೊಣ್ಣೆ ಕೇಳ್ಬೇಕ್ರಿ ನಾವು. ಒಂದ್ ಏನ್ ತಗೋಬೇಕು ಪರ್ಮಿಷನ್. ಥ್ಯಾಂಕ್ ಯು ಅನಿಲ್ ದೊಡ್ಡಮನಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತನಾಡಿದ್ದಕ್ಕೆ.